ಇದು ನೋಡಿ ಸುಳ್ಯ ತಾಲೂಕಿನ ಆಲೆಟ್ಟಿ ಗ್ರಾಮ ಅಂತೇಳಿ. ಇದರಲ್ಲಿ 50% ಜನರು ಇರುವಂತದ್ದು. ಮಲೆನಾಡು ಕಾಡು ಪ್ರದೇಶವೇ, 50% ಜನವಸತಿ ಇರುವಂತದ್ದು ಈ ಭಾಗ ಇದೆ ನೋಡಿ. 50% ಬರೀ ಕಾಡು. ಇದಾದ ನಂತರ ಇದು ಗುಡ್ಡ ಇಳಿತದೆ. ಇಳಿದ ನಂತರ ನೀವು ಕೇರಳದ ಊಟಿ ಅಂತ ಯಾರು ಕರೀತಾರೆ ಎಲ್ಲರೂ, ಇದು ರಾಣಿಪುರಂ ಇಲ್ಲಿ ಬರ್ತದೆ. ರಾಣಿಪುರಮೇ ಒಂದು ನಡುವೆ ಒಂದು ಬಿಟ್ಟು ಮತ್ತೆ ನೆಕ್ಸ್ಟ್ ಗುಡ್ಡ ಬರುವಂತದ್ದು ನಮ್ಮ ಇಲ್ಲಿ ಯಾವುದು ರಂಗತ್ತಮಲೆ, ಇವರ ಸ್ಕೂಲ್ ಇರುವಂತ ಇಲ್ಲಿ ನೋಡಿ ಈ ಜಾಗದಲ್ಲಿ. ಇದರ ಹಿಂಬದಿ ಎಲ್ಲ ಗುಡ್ಡವೇ, ಒಂದು ತುಂಬಾ ದೊಡ್ಡ ಗುಡ್ಡ ಇದು. ಇದನ್ನ ಬಟ್ಟಂಗಾಯ ಗುಡ್ಡ ಅಂತ ಹೇಳ್ತಾರೆ, ರಂಗತ್ಮಲೆ ಗುಡ್ಡ ಅಂತ ಹೇಳ್ತಾರೆ, ಚೋನಪ್ಪಾಡಿ ಗುಡ್ಡ ಅಂತ ಹೇಳ್ತಾರೆ. ಇದು ಪುಷ್ಪಗಿರಿ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ನಿಮಗೆ ಮ್ಯಾಪ್ ಅಲ್ಲಿ ಕಾಣ್ತದೆ. ದೊಡ್ಡ ದಟ್ಟಾರಣ್ಯ, ಆನೆಗಳು ಮುಂತಾದ ಕಾಡು ಪ್ರಾಣಿಗಳು, ಹುಲಿಗಳು ಎಲ್ಲ ಇರುವಂತ ಜಾಗ ಇದು. ಇಂತಲ್ಲಿರುವಂತ ಒಂದು ಚಿಕ್ಕ ಕಿರಿಯ ಪ್ರಾಥಮಿಕ ಶಾಲೆ ಇವತ್ತು ಮುಚ್ಚೋಗಿದೆ. ಇದು ಮಕ್ಕಳಿಲ್ಲದ ಕಾರಣ ಇದು ಮುಚ್ಚೋಗಿದೆ. ಇಲ್ಲಿನ ಮಕ್ಕಳಲ್ಲಿ ಈಗ ಕಲ್ಲಪಳ್ಳಿ ಶಾಲೆಗೆ ಹೋಗುವಂತದ್ದು, ಬಡ್ಡೆಡ್ಕಕ್ಕೆ ಹೋಗ್ಬೋದು, ಬಡ್ಡೆಡ್ಕ ಶಾಲೆ ಅಥವಾ ಸುಳ್ಯಕ್ಕೆ ಹೆಚ್ಚಿನ ಇಲ್ಲಿ ಬಸ್ ವ್ಯವಸ್ಥೆ ಇದೆ ಪ್ರೈವೇಟ್ ಶಾಲೆಯಿಂದ. ಅವರು ಸೀದಾ ಸುಳ್ಯಕ್ಕೆ ಹೋಗಿ ಎಜುಕೇಶನ್ ಮಾಡ್ತಿದ್ರು ಇಲ್ಲಿಯ ಮಕ್ಕಳು.